ಎಲ್ಲರಿಗೂ ನಮಸ್ತೆ. ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯಂದು ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೌದು, 2026ರ ಯುಗಾದಿ ಹಬ್ಬವು ಮಾರ್ಚ್ 19ರಂದು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ದಿನ ಈ ಒಂದು ಶುಭ ಮುಹೂರ್ತ ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋದರ ಮಹತ್ವವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಈ ಯುಗಾದಿ ಹಬ್ಬವು ನಮಗೆ ಹಿಂದೂ ಧರ್ಮದವರಿಗೆ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ನಮಗೆ ಹೊಸ ಅವಕಾಶಗಳು, ಹೊಸ ಆಚರಣೆಗಳು, ಹಾಗೆ ನಮಗೆ ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವಂತಹ ಒಂದು ವಿಶೇಷ ಒಂದು ಸಮಯ ಅಂತಲೇ ಕೂಡ ಹೇಳ್ಬೋದು. ಈ ಯುಗಾದಿ ಹಬ್ಬದ ಆಚರಣೆ ಸೂರ್ಯೋದಯಕ್ಕೂ ಮುನ್ನ ನಾವು ಏನು ಮಾಡ್ತೀವಿ, ಎಣ್ಣೆ ಸ್ನಾನ ಅಥವಾ ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು ನಾವು ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಮನಸ್ಸು ಮತ್ತು ದೇಹದ ಶುದ್ಧೀಕರಣದ ಸಂಕೇತ ಅಂತಲೇ ಹೇಳ್ತೀವಿ. ಮನೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕಿ ಬಾಗಿಲುಗಳಿಗೆ ಮಾವಿನ ತೋರಣವನ್ನು ಕಟ್ತೇವೆ. ಮಾವಿನ ಎಲೆಗಳು ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯನ್ನು ಮನೆಗೆ ತರುತ್ತೆ. ಈ ಹಬ್ಬದ ವಿಶೇಷ ಆಕರ್ಷಣೆ ಅಂತಂತಂದರೆ ಬೇವು ಬೆಲ್ಲ. ಇದು ಜೀವನದ 6 ವಿಭಿನ್ನ ಭಾವನೆಗಳನ್ನು ಪ್ರತಿಬಿಂಬಿಸುವಂಥ ಒಂದು ರುಚಿಗಳ ಮಿಶ್ರಣ ಅಂತಲೇ ಹೇಳ್ಬೋದು. ನಮ್ಮ ಜೀವನದಲ್ಲಿ ಬರುವಂಥ ಒಂದು ಸುಖ ದುಃಖ ಎರಡನ್ನೂ ಕೂಡ ನಾವು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದರ ಒಂದು ಸಂಕೇತ. ಈ ಹಬ್ಬದ ದಿನ ಸಂಜೆ ದೇವಾಲಯಗಳಿಗೆ ಅಥವಾ ಮನೆಗಳಲ್ಲಿ ನಾವು ಪುರೋಹಿತರನ್ನು ಕರೆಸಿಬಿಟ್ಟು ಹೊಸ ವರ್ಷದ ಪಂಚಾಂಗವನ್ನು ಓದ್ತಾರೆ. ಇದರಲ್ಲಿ ಮಳೆ, ಬೆಳೆ, ಆರ್ಥಿಕತೆ ಮತ್ತು ವೈಯಕ್ತಿಕ ಭವಿಷ್ಯದ ಬಗ್ಗೆ ಕೂಡ ಮಾಹಿತಿ ನೀಡಲಾಗತ್ತೆ. ಮನೆಯಲ್ಲಿ ಸಿಹಿಯನ್ನು, ಹೋಳಿಗೆ, ಒಬ್ಬಟ್ಟಿನಂತಹ ರುಚಿಕರವಾದ ಭೋಜನವನ್ನು ನಾವು ಸವಿತೀವಿ. ಹೊಸ ಭರವಸೆ, ಸಕಾರಾತ್ಮಕತೆಯೊಂದಿಗೆ ನಾವು ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಯುಗಾದಿ ಒಂದು ಸೂಕ್ತ ಸಮಯ ಅಂತಲೇ ಹೇಳಲಾಗಿದೆ. ಯುಗಾದಿ ಹಬ್ಬದ ಆಚರಣೆ ಕೇವಲ ಸಂಪ್ರದಾಯ ಅಷ್ಟೇ ಅಲ್ಲ, ಅದು ಮುಂಬರುವಂಥ ವರ್ಷದ ಯೋಜನೆಗಳಿಗೆ ಮಾರ್ಗದರ್ಶಿ ಅಂತಲೇ ಹೇಳ್ಬೋದು. ಈ ದಿನ ರೈತರು ಕೂಡ ಕೃಷಿ ಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡ್ತಾರೆ. ಅಲ್ಲದೆ ಹೊಸ ಉದ್ಯಮ, ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಇದು ಅತ್ಯಂತ ಶ್ರೇಷ್ಠ ದಿನ. ಪ್ರಕೃತಿಯಲ್ಲಿ ಹೊಸ ಚಿಗುರು ಮೂಡುವಂತೆ ಮನುಷ್ಯನ ಜೀವನದಲ್ಲೂ ಕೂಡ ಹೊಸ ಉತ್ಸಾಹ ತುಂಬುವಂತಹ ಒಂದು ಹಬ್ಬ. ಈ ಹಬ್ಬದ ದಿನ ನಾವು ಯುಗಾದಿ 2026ರಂದು ನಾವು ಮಾರ್ಚ್ 19ರಂದು ಆಚರಣೆ ಮಾಡ್ತೇವೆ. ಇದು ತೆಲುಗು ಹೊಸ ವರ್ಷದ ಆರಂಭವನ್ನು ಕೂಡ ಸೂಚಿಸುತ್ತೆ. ಈ ಹಬ್ಬವು ತೆಲುಗು ಮಾತನಾಡುವ ರಾಜ್ಯಗಳಾದಂಥ ಒಂದು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲಿ ಹೆಚ್ಚಿನ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಹೊಸ ಆರಂಭಗಳು ಸಮೃದ್ಧಿ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತೆ. ಹಾಗಾದರೆ ಈ ಒಂದು ತಿಥಿ ಯಾವಾಗ ಆರಂಭ ಮತ್ತು ಯಾವಾಗ ಮುಕ್ತಾಯ ಅನ್ನೋದನ್ನು ನೋಡೋಣ. ಯುಗಾದಿ 2026 ಪ್ರತಿಪದ ತಿಥಿ ಸಮಯ ಪ್ರಾರಂಭವಾಗುವುದು ಬೆಳಗ್ಗೆ 6:52 ಮಾರ್ಚ್ 19ರಂದು. ಅದೇ ಮುಕ್ತಾಯ ಆಗೋದು ಮಾರ್ಚ್ 20, 2026 ಬೆಳಗ್ಗೆ 4:52. ಇದು ಹೊಸ ಆರಂಭ, ಭರವಸೆ, ಸಂತೋಷ, ಅವಕಾಶಗಳಿಂದ ನಿಮ್ಮ ಜೀವನವನ್ನು ನಿಮ್ಮ ಇಡೀ ವರ್ಷವನ್ನು ತುಂಬಿರಲಿ ಅಂತ ಹಾರೈಸ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.